ಈಗ ನಿಮಗೆ ಫಾರ್ಮುಲಾ ಲೈಕ್ ಪ್ರೀವಿಯಸ್ ಫಾರ್ಮುಲಾಸ್ ಅಲ್ಲಿ ಶುಡ್ ಮಸ್ಟ್ ನ ಯೂಸ್ ಮಾಡೋದು ಹೇಳ್ಕೊಟ್ಟಿದ್ದೆ. ಅದೇ ರೀತಿ ಹ್ಯಾವ್ ಟು ಹ್ಯಾಸ್ ಟು ಪಾಸಿಟಿವ್ ಸೆಂಟೆನ್ಸಸ್ಗೆ ಶುಡ್ ನಾಟ್ ಡೋಂಟ್ ಹ್ಯಾವ್ ಟು ಡಸಂಟ್ ಹ್ಯಾವ್ ಟು ಹೆಂಗ್ ಯೂಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಇವಾಗ. ಇದು ಅಷ್ಟೇನೆ ಶುಡ್ ಮಸ್ಟ್ ತರ ಅಂತ ಅನ್ಕೊಳ್ಳಿ. ಸೊ ಹ್ಯಾವ್ ಟು ಹ್ಯಾಸ್ ಟು ಯಾವಾಗ ಬರುತ್ತೆ? ಐ ಬಂದಾಗ, ಯು ಬಂದಾಗ, ಎನಿ ಪ್ಲೂರಲ್ ಬಂದಾಗ. ಅಲ್ಲೇನಾಗ್ತಾ ಇತ್ತು, ಶುಡ್ ಮಸ್ಟ್ ಅಲ್ಲಿ ಏನ್ ಬಂದ್ರು, ಐ ಯು ಎನಿ ಪ್ಲೂರಲ್ ಎನಿ ಸಿಂಗ್ಯುಲರ್ ಬಂದ್ರು ಶುಡ್ ಬರ್ತಾ ಇತ್ತು ಅಥವಾ ಮಸ್ಟ್ ಬರ್ತಾ ಇತ್ತು. ಇಲ್ಲಿ ಹಂಗಲ್ಲ. ಐ ಯು ಎನಿ ಪ್ಲೂರಲ್ ಅಂದ್ರೆ ಒಂದಕ್ಕಿಂತ ಜಾಸ್ತಿ. ದೇ, ವಿ, ರಘು ಅಂಡ್ ಪವನ್ ಬಂದಾಗ ಹ್ಯಾವ್ ಟುನೇ ಬರ್ಬೇಕು. ಅಂಡ್ ಎನಿ ಸಿಂಗ್ಯುಲರ್ ಬಂದಾಗ ಹಿ, ಶಿ, ರಘು ಈ ರೀತಿ ಬಂದಾಗ ಹ್ಯಾಸ್ ಟು ಬರ್ಬೇಕು. ಇಲ್ಲಿ V1 ಬರುತ್ತೆ ಸಮಥಿಂಗ್. ಅಂದ್ರೆ ಇಲ್ಲಿ ನೀನ್ ಮಾಡಲೇಬೇಕು ಅನ್ನೋ ತರ, ನೀನ್ ಓದ್ಲೇಬೇಕು ಮಸ್ಟ್ ತರ ಇದು ಯೂಸ್ ಆಗತ್ತೆ. ನಿಮಗೆ ಈ ಟೇಬಲ್ ತುಂಬಾ ಹೆಲ್ಪ್ ಮಾಡುತ್ತೆ ನೋಡಿ. ಇಲ್ಲಿ ಯಾವ್ದು ಶುಡ್, ಮಸ್ಟ್, ಹ್ಯಾವ್ ಟು, ಹ್ಯಾಸ್ ಟು. ಶುಡ್ ಅಂದ್ರೆ ಮಾತ್ರ ನೀವು ನಿಮ್ ಪಕ್ಕದ ಮನೆಯವ್ರಿಗೆ ಹೇಳೋ ಅಂತದ್ದು ಅಡ್ವೈಸ್ ಅಥವಾ ರೆಕಮೆಂಡೇಶನ್. ಸ್ಟ್ರೆಂತ್ ಮೈಲ್ಡ್, ಯು ಶುಡ್ ಎಕ್ಸರ್ಸೈಸ್ ಡೈಲಿ. ನೀವು ನಿಮ್ಮ ಮನೇಲಿ ಹೇಳ್ಬೋದೇ ಹೊರತು ಪಕ್ಕದ ಮನೆಯವ್ರಿಗೆ ಹೋಗಿ ಯು ಶುಡ್ ಎಕ್ಸರ್ಸೈಸ್ ಡೈಲಿ, ಯು ಶುಡ್ ರೀಡ್ ಡೈಲಿ ಅಂತ ಹೇಳಕ್ಕಾಗಲ್ಲ. ತುಂಬಾ ಕ್ಲೋಸ್ ಆಗಿದ್ರೆ ಹೇಳ್ಬೋದೇ ಹೊರತು, ಇಲ್ಲ ಅಂದ್ರೆ ಶುಡ್ ಮೈಲ್ಡ್. ಮಸ್ಟ್ ಸ್ಟ್ರಾಂಗ್, ನೆಸೆಸರಿ ಹೇಳುತ್ತೆ. ಸ್ಟ್ರಾಂಗ್ ಓಕೆ. ಸೊ ಅಂದ್ರೆ ಆಬ್ಲಿಗೇಷನ್ ಅಂದ್ರೆ ಒಂಥರ ಆ, ಒಂಥರ ಬಾಸಿಸಮ್ ಆರ್ಡರ್ ಮಾಡ್ದಂಗೆ ನೀವು. ಯು ಮಸ್ಟ್ ವೇರ್ ಹೆಲ್ಮೆಟ್, ಯು ಮಸ್ಟ್ ವೇರ್ ಎ ಹೆಲ್ಮೆಟ್. ವೆರಿ ಸ್ಟ್ರಾಂಗ್. ಮಸ್ಟ್ ಎಲ್ಲದಕ್ಕಿಂತ ವೆರಿ ಸ್ಟ್ರಾಂಗ್, ಅದಕ್ಕೇನೆ ವೆರಿ ಸ್ಟ್ರಾಂಗ್ ಅಂತ ಕೊಟ್ಟಿದ್ದೀನಿ. ಹ್ಯಾವ್ ಟು ಹ್ಯಾಸ್ ಟು ಮಸ್ಟಿಗಿಂತ ಒಂದ್ ಸ್ವಲ್ಪ ಓಕೆ. ಸೊ ನೆಸೆಸರಿ ಬಿಕಾಸ್ ಆಫ್ ಎ ರೂಲ್ ಆರ್ ಎ ಸಿಚುಯೇಷನ್ ಅಂತ ಹೇಳ್ತೀವಿ. ಸೊ ಐ ಹ್ಯಾವ್ ಟು ಸಬ್ಮಿಟ್ ದ ರಿಪೋರ್ಟ್ ಟುಡೇ. ಸೊ ನಾನು ರೂಲ್ ಅಥವಾ ಸಿಚುಯೇಷನ್. ಸೊ ಸೇಮ್ ಆಸ್ ಹ್ಯಾವ್ ಟು ಬರುತ್ತೆ ಹ್ಯಾಸ್ ಟು, ಬಟ್ ಹಿ, ಶಿ ಸಿಂಗ್ಯುಲರಿಗೆ ಹ್ಯಾಸ್ ಟು ಬರುತ್ತೆ. ಅಂದ್ರೆ ತುಂಬಾ ಸ್ಟ್ರಾಂಗು ಮಸ್ಟ್, ನೆಕ್ಸ್ಟ್ ಹ್ಯಾವ್ ಟು ಮತ್ತೆ ಹ್ಯಾಸ್ ಟು ಇದೆರಡು, ನೆಕ್ಸ್ಟ್ ಲಾಸ್ಟಿಗೆ ಥರ್ಡ್ಗೆ ಶುಡ್. ಇದೊಂದು ಟೇಬಲ್ ಇದ್ರೆ ನಿಮಗೆ ಅರ್ಥ ಆಗುತ್ತೆ. ಓಕೆ. ನಾವು ಐ ಹ್ಯಾವ್ ಟು ಗೋ ಟು V1 ಬರುತ್ತೆ ಅಷ್ಟೇನೆ. ಇಲ್ಲಿ V1 ನೋಡಿ, V1 ಬರುತ್ತೆ. ವೆರಿ ಸಿಂಪಲ್. ಐ ಹ್ಯಾವ್ ಟು ಗೋ ಟು ಕಾಲೇಜ್. ಸೊ ಐ ಹ್ಯಾವ್ ಟು, ನಾನು ಹೋಗ್ಲೇಬೇಕು, V1. ಐ ಮಸ್ಟ್ ಗೋ ಟು ಕಾಲೇಜ್, ಇನ್ನೂ ಪವರ್ಫುಲ್. ಯು ಹ್ಯಾವ್ ಟು ಕಂಪ್ಲೀಟ್, V1, ಯುವರ್ ಹೋಮ್ವರ್ಕ್. ಐ ಯು ಬಂದಾಗ ಹ್ಯಾವ್ ಟುನೇ ಬರುತ್ತೆ, ಎನಿ ಪ್ಲೂರಲ್. ಓಕೆ. ಸೊ ವಿ, ವಿ ಎನಿ ಪ್ಲೂರಲ್ ಅಲ್ವಾ. ಹ್ಯಾವ್ ಟು ಅಟೆಂಡ್, V1 ಆಯ್ತು. ವಿ ಹ್ಯಾವ್ ಟು ಅಟೆಂಡ್ ದ ಮೀಟಿಂಗ್. ನಾವು ಮೀಟಿಂಗ್ ಅಟೆಂಡ್ ಆಗ್ಲೇಬೇಕು. ದೇ, ಐ ಯು ಎನಿ ಪ್ಲೂರಲ್, ದೇ ಎನಿ ಪ್ಲೂರಲ್. ಸೊ ಏನಾಯ್ತು, ವಿ ಹ್ಯಾವ್ ಟುನೇ ಬರಬೇಕು. ಸಬ್ಮಿಟ್ ಅನ್ನೋದು ಏನಾಯ್ತು, V1. ದೇ ಹ್ಯಾವ್ ಟು ಸಬ್ಮಿಟ್ ದಿ ಅಸೈನ್ಮೆಂಟ್ ಟುಡೇ. ರಘು ಅಂಡ್ ಪವನ್ ಇಬ್ರು ವ್ಯಕ್ತಿಗಳಾದ್ರು. ಸೊ ಹ್ಯಾವ್ ಟು ಬಂತು, V1 ಪ್ರಿಪೇರ್ ಫಾರ್ ದಿ ಎಕ್ಸಾಮ್. ಅವರ ಎಕ್ಸಾಮಿಗೆ ಪ್ರಿಪೇರ್ ಆಗ್ಬೇಕು ಅಂದ್ರೆ ಆಗ್ಲೇಬೇಕು ಅಂತ. ಸೊ ಯಾಕೆಂದ್ರೆ ಇನ್ನೇನು ಆಪ್ಷನ್ ಇಲ್ಲ, ಅವ್ರ ಎಕ್ಸಾಮ್ ಬಂದ್ಬಿಟ್ಟಿದೆ, ನೆಕ್ಸ್ಟ್ ಮಂತ್ ಎಕ್ಸಾಮ್ ಇದೆ, ಅವ್ರು ಆಗ್ಲೇಬೇಕು ಅನ್ನೋ ರೀತಿಲಿ. ಸೊ ಅದೇ ಐ ಯು ಎನಿ ಪ್ಲೂರಲ್ ಬಿಟ್ಟಾಗ ಏನಾಯ್ತು, ಹಿ ಬಂದ್ ಎನಿ ಸಿಂಗ್ಯುಲರ್, ಹಿ ಹ್ಯಾಸ್ ಟು, ಹ್ಯಾವ್ ಟು ಅನ್ಬಾರ್ದು. ಸೊ ಹಿ ಹ್ಯಾಸ್ ಟು ಗೋ ಟು ದಿ ಆಫೀಸ್, ಗೋ ಅನ್ನೋದು V1. ನೆಕ್ಸ್ಟ್, ಸೊ ಶಿ ಹ್ಯಾಸ್ ಟು ಸ್ಟಡಿ ಫಾರ್ ದ ಎಕ್ಸಾಮ್, ಶಿ ಹ್ಯಾಸ್ ಟು, V1 ಸ್ಟಡಿ ಅನ್ನೋದು ಏನಾಯ್ತು, V1 ಆಯ್ತು. ರಘು ಹ್ಯಾಸ್ ಟು ಕಂಪ್ಲೀಟ್ ಹಿಸ್ ವರ್ಕ್, ಹ್ಯಾಸ್ ಟು. ಸೊ V1 ಕಂಪ್ಲೀಟ್ ಅನ್ನೋದು ಅದು V1 ಆಯ್ತು. ಮೈ ಫಾದರ್ ಹ್ಯಾಸ್ ಟು ವಿಸಿಟ್ ದ ಬ್ಯಾಂಕ್. ಫಾದರ್ ವಿಸಿಟ್, ಮೈ ಫಾದರ್ ಸಿಂಗ್ಯುಲರ್ ಅಲ್ವಾ, ಒಬ್ಬ ವ್ಯಕ್ತಿ. ಮೈ ಪೇರೆಂಟ್ಸ್ ಆಗಿದ್ರೆ ಹ್ಯಾವ್ ಟು ಬರ್ತಾ ಇತ್ತು. ಮೈ ಫಾದರ್ ಹ್ಯಾಸ್ ಟು ವಿಸಿಟ್, V1 ಆಯ್ತು. ನೆಕ್ಸ್ಟ್, ಯುವರ್ ಸಿಸ್ಟರ್, ಒಬ್ರ ಬಗ್ಗೆ ಹೇಳ್ತಾ ಇದೀವಿ ಅಲ್ವಾ. ಸೊ ಯುವರ್ ಸಿಸ್ಟರ್, ನಿನ್ನ ತಂಗಿ ಅಥವಾ ನಿನ್ನ ಅಕ್ಕ ಅನ್ನೋ ಅರ್ಥದಲ್ಲಿ ಹ್ಯಾಸ್ ಟು. ಸೊ V1. ಯುವರ್ ಸಿಸ್ಟರ್ಸ್ ಆಗಿದ್ದಿದ್ರೆ ಹ್ಯಾವ್ ಟು ಆಗೋದು. ಅಟೆಂಡ್, V1 ಆಯ್ತು. ಈಗ ಅದರ ನೆಗೆಟಿವ್ ಸೆಂಟೆನ್ಸಸ್ ಹೆಂಗ್ ಮಾಡೋದು? ನೆಗೆಟಿವ್ ಸೆಂಟೆನ್ಸ್ ಅಂದ್ರೆ ನೆಸೆಸರಿ ಇಲ್ಲ ಅಂತ. ಓಕೆ, ಐ ಡೋಂಟ್ ಹ್ಯಾವ್ ಟು ಗೋ ಟು ಕಾಲೇಜ್. ನಾನು ಇವತ್ತು ಹೋಗೋ ಅವಶ್ಯಕತೆ ಇಲ್ಲ, ಇಟ್ ಈಸ್ ನಾಟ್ ನೆಸೆಸರಿ ಅಂತ. ಡೋಂಟ್ ಅಥವಾ ಡಸಂಟ್. ಸೊ ಡೋಂಟ್ ಹ್ಯಾವ್ ಟು, ಓಕೆ, ಡೋಂಟ್ ಹ್ಯಾವ್ ಟು ಅಥವಾ ಡಸಂಟ್ ಹ್ಯಾವ್ ಟು. ಸೊ ಐ ಯು ಎನಿ ಪ್ಲೂರಲ್, ದೇ, ವಿ, ರಘು ಅಂಡ್ ಪವನ್ ಇಬ್ರು ವ್ಯಕ್ತಿಗಳಾದ್ರು. ಐ ಯು ಎನಿ ಪ್ಲೂರಲ್ ಬಂದಾಗ ಡೋಂಟ್ ಹ್ಯಾವ್ ಟು ಬರುತ್ತೆ. ಅದೇ ಎನಿ ಸಿಂಗ್ಯುಲರ್, ಹಿ, ಶಿ, ರಘು ಅಂತ ಬಂದಾಗ ಡಸಂಟ್ ಹ್ಯಾವ್ ಟು ಬರುತ್ತೆ. ಇಲ್ಲಿ V1 ಬಂದು ಸಮಥಿಂಗ್ ಬರುತ್ತೆ, ಅಂದ್ರೆ ಇಟ್ ಈಸ್ ನಾಟ್ ನೆಸೆಸರಿ ಅಂತ ಆಗುತ್ತೆ.
ಸೊ ಐ ಡೋಂಟ್ ಹ್ಯಾವ್ ಟು ಗೋ ಟು ಕಾಲೇಜ್ ಟುಡೇ. ನೋಡಿ, ಐ ಡೋಂಟ್ ಹ್ಯಾವ್ ಟು. ಸೊ ಯಾಕೆ ಐ ಡೋಂಟ್ ಹ್ಯಾವ್ ಟು ಬಂತು? ಐ ಬಂತು. ಹಾಗಾಗಿ ಗೋ ಅನ್ನೋದು V1 ಆಯ್ತು. ನಾನು ಇವತ್ತು ಕಾಲೇಜಿಗೆ ಹೋಗೋ ನೆಸೆಸರಿ ಇಲ್ಲ. ಯು ಡೋಂಟ್ ಹ್ಯಾವ್ ಟು ಪೇ ನೌ. ಸೊ ನೋಡಿ, ಯು ಡೋಂಟ್ ಹ್ಯಾವ್ ಟು. ಸೊ V1 ಪೇ. ಓಕೆ, ಯು ಬಂದಿದ್ರಿಂದ ಡೋಂಟ್ ಹ್ಯಾವ್ ಟು. ವಿ ಎನಿ ಪ್ಲೂರಲ್ ಅಲ್ವಾ? ಸೊ ಡೋಂಟ್ ಹ್ಯಾವ್ ಟು ಅಟೆಂಡ್. V1 attend the meeting. They don't have to wear uniforms today. Raghu and Pawan ಇಬ್ರು ವ್ಯಕ್ತಿಗಳಾದ್ರು. Don't have to come. So V1. So he, she, any singular ಅಂದ್ರೆ ರಘು ಈ ತರ ಬಂದಾಗ ಏನಾಗುತ್ತೆ? ಸೊ he doesn't have to ಬಂದು V1 ಬರುತ್ತೆ. She doesn't have to cook tonight. ಇವತ್ತು ರಾತ್ರಿ ಕುಕ್ ಮಾಡೋ ಅವಶ್ಯಕತೆ ಇಲ್ಲ, ನೆಸೆಸರಿ ಇಲ್ಲ. ಅಂದ್ರೆ ಇವತ್ತೆಲ್ಲ ಹೊರಗಡೆ ಹೋಗ್ಬೇಕು ಅಂತನೋ ಏನೋ ಡಿಸೈಡ್ ಮಾಡ್ಕೊಂಡಿದ್ದೀರಾ, ಅಥವಾ ಯಾರೋ ಫಂಕ್ಷನಿಗೆ ಹೋಗ್ಬೇಕು, ಅವಾಗ ಏನ್ ಹೇಳ್ತೀವಿ? ಶಿ ಡಸಂಟ್ ಹ್ಯಾವ್ ಟು ಕುಕ್ ಟು ನೈಟ್. ರಘು ಡಸಂಟ್ ಹ್ಯಾವ್ ಟು ಅಟೆಂಡ್ ದ ಕ್ಲಾಸ್. ಅಟೆಂಡ್ ಆಗೋ ಅವಶ್ಯಕತೆ ಇಲ್ಲ. ಮೈ ಫಾದರ್ ಡಸಂಟ್ ಹ್ಯಾವ್ ಟು ಗೋ ಟು ದ ಬ್ಯಾಂಕ್. ಸೊ ಆನ್ಲೈನ್ ಬ್ಯಾಂಕಿಂಗ್ ಆಗಿದೆ, ಅವ್ರು ಹೋಗೋ ಅವಶ್ಯಕತೆ ಇಲ್ಲ. V1 ಏನಾಯ್ತು ಇಲ್ಲಿ? ಗೋ ಅನ್ನೋದು ಆಯ್ತು. ಯುವರ್ ಸಿಸ್ಟರ್ ಸಿಂಗ್ಯುಲರ್ ಡಸಂಟ್ ಹ್ಯಾವ್ ಟು ಸಬ್ಮಿಟ್. V1 ಸಬ್ಮಿಟ್ ದಿ ಅಸೈನ್ಮೆಂಟ್ ಟುಡೇ. ಸೊ ಇದು ತುಂಬಾ ಇಂಪಾರ್ಟೆಂಟ್. ನಿಮಗೆ ಈ ಒಂದು ಟೇಬಲ್ ನಿಮಗೆ ಇದ್ರೆ ಸಾಕು, ಇದ್ರಲ್ಲಿ ನಿಮಗೆ ಗೊತ್ತಾಗೋಗುತ್ತೆ. ಸೊ ಹ್ಯಾವ್ ಟು, ಹ್ಯಾಸ್ ಟು, ಓಕೆ. ಸೊ ಮಾಡ್ಲೇಬೇಕು ಅಂತ. ಬಟ್ ಮಸ್ಟ್ ಅನ್ನೋದು ತುಂಬಾ ಸ್ಟ್ರಾಂಗ್. ಓಕೆ, ಸೊ ಮಸ್ಟ್ ಅನ್ನೋದು ತುಂಬಾ ಸ್ಟ್ರಾಂಗ್. ಓಕೆ, ಇದಿಷ್ಟನ್ನ ನೀವು ಪ್ರಾಕ್ಟೀಸ್ ಮಾಡಿ. ಥ್ಯಾಂಕ್ ಯು.